ನಾನು ಬಾಯ್ ಬಡ್ಕದ್ ಇವಾಗ ಅಷ್ಟೇ. ಅಕ್ಕೋ ನಾಗರವ ಇದೇನಕ್ಕೋ ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ ಸೀಟ್ ಬೆಲ್ಟ್ ಹಾಕೊಂಡ ಮತ್ತೆ ಹೆಂಗಿದಣ್ಣ ಜೀವನ? ಏನು ಮಾಮೂಲಿನೇ ಅಲ್ಲ ಸಾಯಂಕಾಲ ಬರೋದು ಉಣ್ಣೋದು ಮತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಅಷ್ಟೇ. ಹೆಂಗೋ ನೆಮ್ಮದಿ ಆಗಿದ್ರೆ ಅಷ್ಟೇ ಸಾಕು ಬಿಡೋಣ. ಏನಂತೀರಾ? ನೆಮ್ಮದಿ ಮುಖ್ಯ ಮನುಷ್ಯರಿಗೆ. ನಮ್ದೇನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಹೆಂಡತಿ ಸರಿ ಇಲ್ಲ ಅಣ್ಣ, ನಿಜ ಸರಿ ಇಲ್ಲ ನಮ್ಮ ಹೆಂಡತಿ. ಹೆಂಗ್ ಗೊತ್ತಾ? ಬರೀ ಅನುಮಾನ ಅಣ್ಣ, ಬರೀ ಅನುಮಾನ. ಸಂಸಾರದಲ್ಲಿ ಅದು ಬರ್ಬಾರ್ದು. ಅದು ಬರ್ಲೇಬಾರ್ದಣ್ಣ. ಅನುಮಾನ ಅಂದ್ರೆ ಅಷ್ಟು ಅನುಮಾನ ಪಡ್ತಾಳೆ. ಮೊನ್ನೆ ಏನಾಗ್ಬಿಟ್ಟಿದೆ, ಅದು ನನಗೂ ಜಗಳನೇ ಆಗ್ಬಿಡ್ತು. ಹೆಂಗ್ ಜಗಳ ಆಯ್ತಂದ್ರೆ, ಈ ಕಾಸೆಲ್ಲ ಕೇಳೋಣ ಯಾವಾಗ್ಲೂ. ಖರ್ಚಿಗೆ ಇದು ಬೇಕು, ಶಾಪಿಂಗ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತೆಲ್ಲ ಕೇಳೋವಳು. ಅದಕ್ಕೆ ನಾನು ಇದ್ಕೊಂಡು ಲಕ್ಷ್ಮಿ ಇರ್ಬೇಕಲ್ಲಮ್ಮ, ಲಕ್ಷ್ಮಿ ಕೈಯಲ್ಲಿ ಇದ್ರೆ ತಾನೇ ಕೊಡೋಕ್ಕಾಗುತ್ತೆ, ಲಕ್ಷ್ಮಿ ಇಲ್ದೇ ಇರೋ ಟೈಮಲ್ಲಿ ಹೆಂಗ್ ಕೊಡೋಕ್ಕಾಯ್ತದೆ, ಲಕ್ಷ್ಮಿ ಬರ್ಬೇಕಲ್ಲಮ್ಮ ಅಂತ ಹೇಳ್ದೆ. ಅದಕ್ಕೆ ಇವಳು ನೀನೇನು ಮಾತಾಡ್ರೆ ಲಕ್ಷ್ಮಿ ಅಂತ ಯಾರನ್ನ ಇಟ್ಕೊಂಡಿದ್ಯಾ ಲಕ್ಷ್ಮಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅದಕ್ಕೂ ಇದು ಮಾಡ್ತಾಳ. ಇಲ್ಲ ಲಕ್ಷ್ಮಿ ಕೈಗೆ ಬರ್ಬೇಕಂತ ಹೇಳೋದು ತಪ್ಪಣ್ಣ? ತಪ್ಪಲ್ಲ. ಅವ್ರ ಒಟ್ಟಿನಲ್ಲಿ ಏನೋ ಜಗಳ ಆಡ್ಬೇಕು, ಒಟ್ಟಿನಲ್ಲಿ ಕಾರಣ ಬೇಕು. ಮೊನ್ನೆ ಬಿಡಿದೆ ನಮ್ಮ ಮನೆ ಇದೆ ಅಲ್ವಾ ಅಣ್ಣ, 2ನೇ ಫ್ಲೋರಲ್ಲಿ ಯಾವುದೋ ಒಂದು ಬ್ಯಾಚುಲರ್ ಹುಡುಗಿ ಬಂದೈತೆ. ಆ ಹುಡುಗಿ ಹೆಸರು ಲಕ್ಷ್ಮಿ ಅಂತೆ. ಅವಳೇನೋ ಬರ್ತ್ಡೇ ಪಾರ್ಟಿ ಇದೆ ಅಂದ್ಬಿಟ್ಟು ನಿನ್ನೆ ಕೇಕ್ ತಗೊಂಬಂದು ಕೊಟ್ಟಿದ್ದಾಳೆ. ಕೊಟ್ಬಿಟ್ಟು ಏನಮ್ಮ ನಿಮ್ಮ ಹೆಸರು ಅಂತ ನಮ್ಮ ಮನೆಯವ್ರು ಕೇಳಿದ್ದಾರೆ. ನನ್ನ ಹೆಸರು ಲಕ್ಷ್ಮಿ ಅಂತ. ಓ ಹ್ಯಾಪಿ ಬರ್ತ್ಡೇ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕೇಕ್ ಎಲ್ಲ ಇಸ್ಕೊಂಡು ಅವಳು ಹೋಗ್ಬಿಟ್ಟಿದ್ದಾಳೆ. ಆಮೇಲೆ ಇವಳು ನನ್ನ ಹಿಡ್ಕೊಂಡ್ಬಿಟ್ಟು ಓ ನೀನ್ ಲಕ್ಷ್ಮಿ ಅಂತ ಇದ್ದಿದ್ದು ಈ ಹುಡುಗಿನೇನಾ? ನನ್ನ ಮಗನೇ ಕಂತ್ರಿ, ನನ್ನ ಮಗನೇ, ನನ್ನ ಮಗನೇ, ಈ ನನ್ನ ಮಗನೇ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡಿ ಅಣ್ಣ. ಆ ಥರ ಸಿಕ್ಕಾಪಟ್ಟೆ ಜಗಳ ಅಣ್ಣ ಮನೇಲಿ. ನಾನು ಕೋಪ ಬಂದ್ಬಿಡ್ತು ಹಂಗೆ. ನಾನು ನೋಡೋ ಜಾಸ್ತಿ ಇದು ಮಾಡ್ಬೇಡ, ನನಗೆ ಇವಾಗಲೂ ಟೆನ್ಷನಲ್ಲಿ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈದ್ಬಿಟ್ಟು ಅದೊಂದು ಇದು ಮಾಡ್ಬಿಟ್ಟೆ ಅಣ್ಣ. ಅವಳು ಅದೇ ಟೆನ್ಷನಲ್ಲಿ ಏನು ಮಾಡ್ಬಿಟ್ಟವಳೆ, ಈ ಬಾತ್ರೂಮ್ ಕ್ಲೀನ್ ಮಾಡಿ ಆ್ಯಸಿಡ್ ಇರ್ತದಲ್ಲ ಡಾಮೆ, ಅದನ್ನ ಫುಲ್ಲಾಗಿ ಕುಡಿದ್ಬಿಟ್ಟವಳ ಅಣ್ಣ. ಅಯ್ಯೋ ಅದು ಮತ್ತೆ ಪೆನಾಯಿಲ್ ಏನೇನು ಸಿಗುತ್ತೋ ಎಲ್ಲ ಕುಡಿದ್ಬಿಟ್ಟವಳೆ. ಕುಡಿದ್ಬಿಟ್ಟು ಫುಲ್ ಹಂಗೆ ಪ್ರಜ್ಞೆ ತಪ್ಪಿ ಹಂಗೆ ಬಿದ್ದೋಗ್ಬಿಟ್ಟವಳೆ. ಆಮೇಲೆ ನಾನು ಸರಿ ಇನ್ನೇನು ಮಾಡೋದಪ್ಪ ಅಂದ್ಬಿಟ್ಟು ಗೊತ್ತಾಗ್ಲಿಲ್ಲ ನನಗೆ. ರಾತ್ರಿ ಎಲ್ಲ ಹಂಗೆ ಆ ಅಮ್ಮನ ಸೋಫಾ ಮುಂದೆ ಮಲಗಿಸ್ಕೊಂಡು ಹಂಗೆ ಮನಿಕೊಂಡೇ ಇದ್ದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ವಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣಂದ್ರೆ ಆಮೇಲೆ ಅವರು ನೀನೇ ಕುಡಿಸ್ಬಿಟ್ಟಿದ್ಯಾ, ನೀನೇನೋ ಮಾಡ್ಬಿಟ್ಟಿದ್ಯಾ ಅಂತ ನನ್ನ ಮೇಲೆ ಏನಾದ್ರು ಆಗ್ಲಿ ಕ್ಲಿಯರ್ ಆಗೋದಲ್ಲ. ಅದಕ್ಕೆ ನಾನು ಏನ್ ಮಾಡೋದಂತ ಗೊತ್ತಿಲ್ಲದೆ ಅವಳು ಹಂಗೆ ಮನಿಕೊಂಡೇ ಇದ್ಲು. ಈ ಏನ್ ಮಾಡೋದಂತ ಗೊತ್ತಾಗದೆ ನಾನು ಹಿಂದ್ಗಡೆ ಡಿಕ್ಕಿದೆ ಅಲ್ವಣ, ಅದ್ರಲ್ಲಿ ಹಾಕೊಂಡಿದ್ದೀನಿ ಆ ಹುಡುಗಿನ. ಅಯ್ಯೋ ಏನೇ ಇದು? ಈ ಕಡೆ ಎಲ್ಲಾದ್ರು ಕಾಡ್ತಾರ ಇದ್ರೆ ಎಲ್ಲರೆಲ್ಲ ಊತಾಕ್ಬಿಡೋಣ. ಇಲ್ಲಾಂದ್ರೆ ಹೆಲ್ಪ್ ಮಾಡೋಣ, ಒಂದು 5,000 ಕೊಡ್ತೀನಿ ಅಣ್ಣ ನಿನಗೆ. ನನಗೆ 50,000 ಕೊಟ್ಟರು ಬೇಡ ಬ್ರೋ. ಜೊತೆಗೆ ಇವನೇ ಇರ್ತಾನೆ ಅಣ್ಣ, ಬೇಕಾರೆ ಎಲ್ಲ ಹಿಡ್ಕೊಂತಾನೆ. ಬಾರಣ ಮಾಡ್ಬೇಡ ಅಣ್ಣ, ಬಾರಣ ಪ್ಲೀಸ್ ಅಣ್ಣ. ನಾನು ನಿಲ್ಸ್ಬಿಡು ಅಣ್ಣ ಪ್ಲೀಸ್ ಅಣ್ಣ, ಮಾಡ್ಬೇಡ. ನಿಲ್ಸ್ಬಿಡು, ನಾನು ಹೇಳ್ತೀನಿ ಅಣ್ಣ ನನ್ನ ಮಾತು ಕೇಳೋಣ. ಬೇಡ ಅಣ್ಣ ಗುರು, ನಾನು ನಿಲ್ಸ್ಬಿಡು. ಹೆಲ್ಪ್ ಮಾಡೋದು ನಿಂತಾರೆ, ಯಾರು ಹೆಲ್ಪ್ ಮಾಡೋರು ನನಗೆ ಸಿಗಲ್ಲ ಅಣ್ಣ, ನಿಜವಾಗ್ಲೂ ಸಿಗಲ್ಲ ಅಣ್ಣ. ಕೇಳಲ್ಲ, ನಿಂತಾರೆ ಹೆಲ್ಪ್ ಮಾಡೋರು ಯಾರು ಸಿಗಲ್ಲ ಅಣ್ಣ ನನಗೆ, ಸಿಗಲ್ಲ ಅಣ್ಣ ನನಗೆ. 100 ಜನ್ಮ ಇದ್ರು ನಿಂತಾರೆ ಹೆಲ್ಪ್ ಮಾಡೋರು ಸಿಗಲ್ಲ ಗುರು. ಓಪನ್ ಮಾಡಿ ಗುರು, ಇದು ಆಗುತ್ತೆ ನಿನ್ ಕೈಲಿ. ಇಲ್ಲ ಪ್ಲೀಸ್ ಗುರು, ದಯವಿಟ್ಟು ನಾನು ಬಿಟ್ಬಿಡು. ನಾನು ಏನ್ ಮಾಡ್ಲಿ ಗುರು, ಅವಳು ಪಕ್ಕದಲ್ಲಿ ಮಿಲ್ಕೊಳಕ್ ಬಿಟ್ಟಿಲ್ಲ ಗುರು. ಅವಳು ಏನ್ ಪಾಪ ಮಾಡಿದೀನಿ ಗುರು, ನೀನ್ ಹೇಳಿ ಗುರು. ನನ್ ನೋಡಕ್ ಚೆನ್ನಾಗಿಲ್ವ ಗುರು? ಗುರು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಬೇಕಾದ್ರೆ ನಿನ್ಗೊಂದ್ 10,000 ಕೊಡ್ತೀನಿ. ಅಲ್ಲೆಲ್ಲ ನೀರೆಲ್ಲ ಕಲ್ ಕಟ್ಬಿಟ್ಟು ಮೂಟಲ್ಲಿ ಹಾಕ್ಬಿಟ್ಟು ನೀನ್ ಹೇಳ್ದಂಗೆ ಮಾಡ್ಬಿಡೋಣ ಬಾ ಗುರು. ಅಣ್ಣ ಪ್ಲೀಸ್ ಅಣ್ಣ, ಹಿಂಗ್ ಮಾಡ್ಬಿಡೋಣ, ಹಿಂಗ್ ಹೋಗ್ಬಿಡೋಣ ಗುರು. ನಾನು ಬಾಯ್ ಬಡ್ಕೊಬಿಡ್ತೀನಿ ಹಿಂಗ್ ಹೋಗ್ಬೇಕಣ್ಣ. ಬಾಯ್ ಬಡ್ಕೊತೀನಿ ಇವಾಗ. ಅಣ್ಣ ಬಡ್ಕೋಬೇಡ ಕಣ, ನಾ ಬಾಯ್ ಬಡ್ಕೊತೀನಿ. ಬೇಡ ಅಣ್ಣ, ನಾನು ಇವಾಗ್ಲೇ
ಯಾಕೆ ಗುರು ಇರು ಆಯ್ತಿರು ಹಂಗೆಲ್ಲ ಮಾಡ್ರಿ ಆಯ್ತು ಗುರು ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಗುರು ಸೈಡಲ್ಲಿ ಅದೆಲ್ಲ ಆನ್ ಮಾಡ್ಬೇಡ ಇರು ಗುರು ಇಳಿಸ್ಬಿಡು ಬೇಡ ತೆಗಿ ಅಲ್ಲ ಏನಾಯ್ತು ಆನ್ ಮಾಡಿದ್ಯಲ್ಲ ಗುರು ನೀನು ತೆಗಿ ಗುರು ಏನಾಯ್ತದ ಗುರು ತೆಗಿ ತೆಗಿ ಹೇಳ್ತೀನಿ ಅಲ್ಲ ಗುರು ಏನ್ ಮಾಡೋಣ ಅಂತ ಹೇಳು ನಾನು ಹೇಳಿದ್ನಲ್ಲ ಹಂಗ್ ಮಾಡ್ಕೊಂಡು ನೀನು ಇಳಿ ದಾರಿ ಎಲ್ಲಿದೆ ದಾರಿ ಹೆಂಗ್ ಹೋಗ್ಬೇಕು ಅಲ್ಲಿಗೆ ದಾರಿ ಇಲ್ಲ ನನಗ್ ಗೊತ್ತಿಲ್ಲ ಪಾಲ್ಸು ಇದಾಕೊಂಡು ಹೋಗ್ಗುರು ಪಾಲ್ಸು ಹಾ ಪಾಲ್ಸು ಪೈಲ್ಸ್ ಅಂತಾರಲ್ಲ ಅದ ಗುರು ತೆಗಿ ಅಲ್ಲ ಇಲ್ಲಿ ನಿಲ್ಸಿದ್ದೀರಲ್ಲ ಗುರು ಒಂದು ಐಡಿಯಾ ಕೊಡು ಕೆಲ್ಸಕ್ಕೆ ಟೈಮ್ ಆಯ್ತು ನನಗೆ ನನಗೆ ನಿನ್ ಕರ್ಮ ಇರ್ಲಿ ಗುರು ನಾನು ನಿನ್ ಜೊತೆ ಬರ್ತೀನಿ ತೆಗಿ ಗುರು ನಾ ಬಾಯ್ ಬಿಡ್ಕೊಬಿಡ್ತೀನಪ್ಪ ಇವಾಗ ಅಷ್ಟೇ ನಂದೇನಾರು ತಪ್ಪಿದೆ ಗುರು ನೀನ್ ಹೇಳಿ ಗುರು ಅಪ್ಪ ನನ್ ಬಿಟ್ಟು ಬಿಡಯ್ಯ ಏನಾರು ತಪ್ಪಿದೆ ಗುರು ನನ್ ಇವಾಗ ನಾನು ಲೇಟ್ ತಪ್ಪಿದೆ ಅಣ್ಣ ಅಲ್ಲ ನಂದೆಲ್ಲ ತಪ್ಪಿದೆ ಅಣ್ಣ ನೀನ್ ಹೇಳಣ ಲಕ್ಷ್ಮಿ 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 ಬೇಡ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ನಾನು ಲಕ್ಷ್ಮಿ ದುಡ್ಡು ಲಕ್ಷ್ಮಿ ಹೇಳಿದ್ದೇನೆ ಇವಳು ನೋಡಿದ್ರೆ ಈ ತರ ಮಾಡ್ಬಿಟ್ಟಿದ್ದಾಳ ಇವಳು ಗುರು ತೆಗಿ ಐಡಿಯಾ ಕೊಡೋಣ ಹೋಗ್ಲಿ ನೀನ್ ಏನ್ ಐಡಿಯಾ ಕೊಡೋಣ ಹೋಗ್ಲಿ ಅಟ್ಲೀಸ್ಟ್ ಒಂದ್ ಐಡಿಯಾ ಕೊಡು ಒಂದೇ ಒಂದ್ ಐಡಿಯಾ ಕೊಡು ಸಾಕು ಜಾಸ್ತಿ ಬೇಡ ಗುರು ತೆಗಿ ಗುರು ಒಂದೇ ಒಂದ್ ಐಡಿಯಾ ಕೊಡು ಗುರು ಕಾಲ್ ಇಟ್ಕೊಂತೀನಿ ಗುರು ದೇವ್ರು ಸಿಕ್ದಂಗ್ ಸಿಕ್ಕಿದ್ಯಾ ನೀನ್ ನನ್ಗೆ ಇವತ್ತು ಓಪನ್ ಮಾಡೋಣ ನೋಡೋಣ ಬಿಟ್ರಪ್ಪ ನಾನು ಬಾಯ್ ಬಡ್ಕದ್ನಿ ಇವಾಗ ಅಷ್ಟೇ ಅಣ್ಣ ಬಾಯ್ ಬಿಡ್ಕೊಬೇಡ ಅಣ್ಣ ನನ್ ಬೇಕಾರೆ ಅದೇನಿಲ್ಲ ಅಣ್ಣ ಅದು ಬಾಯ್ ಬಡ್ಕದ್ ನಾನು ಬಿಸಿಲು ಬರ್ಬಾರ್ದು ಅಂತ ಹಾಕೋದಣ್ಣ ಅದು ಬೇಡ ಬಿಡಪ್ಪ ಅದು ಹಾಕ್ಬೇಡ ಅವ್ರಿಗೆ ಬೇಡ ಅಂತ ಬಿಡಪ್ಪ ನಾ ಬಾಯ್ ಬಡ್ಕೊಬಿಟ್ಟು ಇವಾಗ ಬಿಸಿಲು ಬರ್ಬಾರ್ದು ಅಂತ ಹಾಕಿದ್ದಣ್ಣ ಅದು ಟೈಮ್ ಆಯ್ತು ಗುರು ನಾನ್ ಕೆಲ್ಸಕ್ಕೆ ಹೋಗ್ಬೇಕು ನಾನು ಸಂಬಳ ಕೊಡ್ತೀನಿ ಇವತ್ತು ನಿನ್ಗೆ ಬಿಸಿಲು ಬರ್ತದೆ ಬಿಸಿಲು ಈಗ ಅಲ್ಲ ಗುರು ನಿನ್ ಸಂಬಳ ನಾನು ಕೊಡ್ತೀನಿ ಗುರು 2 ತಿಂಗಳು ಸಂಬಳ ಕೊಡ್ಲಾ ನಿನ್ಗೆ ಗುರು ನಾ ಬಾಯ್ ಬಡ್ಕೊಬಿಡ್ತೀನಿ ಇವಾಗ ಬೇಡ ಬೇಡ ಗುರು ನನ್ ಬಾಯ್ ಬಡ್ಕೊಲ್ಲ ನೀನ್ ನಾ ಬಾಯ್ ಬಡ್ಕೊತೀನಿ ಇವಾಗ ಒನ್ ಮೋರ್ ಸೊ ನಾನ್ ಕೆಲ್ಸಕ್ಕೆ ಹೋಗ್ಬೇಕು ಗುರು ನಾನ್ ಟೈಮ್ ಆಗಿದೆ 5 ನಿಮಿಷ ಲೇಟರ್ ವಾಪಸ್ ಕಳಿಸ್ತಾರೆ ನಾ ಬಾಯ್ ಬಡ್ಕೊಂಡ್ಬಿಡ್ತೀನಿ ಇವಾಗ ಅಷ್ಟೇ ಒಂದ್ ಅರ್ಧ ಅವರು ನಾನು ಓಪನ್ ಮಾಡ್ಕೊಡು ಅದೆಲ್ಲ ಬರಲ್ಲ ಅಣ್ಣ ಅದು ತೆಗಿ ಗುರು ನಾನ್ ಬಾಯ್ ಬಡ್ಕೊಂಡ್ಬಿಡ್ತೀನಿ ಇವಾಗ ಬರಲ್ಬೇಡ ನೀನು ಇಲ್ಲ ನಿಜವಾಗ್ಲೂ ಬರಲ್ಬೇಡ 1 ಲಕ್ಷ ಕೊಡ್ತೀನಿ ಅಂದ್ರೆ ಬರಲ್ಬೇಡ 1 ಕೋಟಿ ಕೊಟ್ರು ಬರಕ್ಲ ನಾನು 1 ಕೋಟಿ ಏನಣ್ಣ 1 ಕೋಟಿ ಕೊಟ್ರೆ ಲೈಫ್ ಸೆಟ್ಲ್ ಆಗ್ಬಿಡ್ತದಣ್ಣ ಒಂದು ಗಾರ್ಮೆಂಟ್ಸ್ ಇಟ್ಕೋಬೋದಣ್ಣ ನೀನು ಬೇಡ ಯಾವ ಲೈಫ್ ಬೇಡ ನನಗೆ ಯಾವ್ದು ಬೇಡ ತೆಗಿ ಗುರು ಯಾಕೆ ಬರಲ್ಲ ಅಂತೀರಣ್ಣ ನೀವು ಇವಾಗ ತಿನ್ನದೇ ಸಾಕು ನೀನ್ ಏನಕ್ಕೆ ಬರಲ್ಲ ಅಂತ ಇದ್ದೀಯ ಇವಾಗ ಬಿಡು ಗುರು ನನ್ನ ಏನಕ್ಕೆ ಬರಲ್ಲ ಅಂತ ಹೇಳೋಣ ನೀನ್ ಪೊಲೀಸ್ ಕೇಸ್ ಆಗುತ್ತಂತ ಭಯನಾ ಅಯ್ಯಪ್ಪ ಕಬಡ್ಡಿ ಅಕ್ಕೋ ನಾಗರವ ಇದೇನಕ್ಕೋ ಕೇಳಿಸಲ್ಲ ಬಿಡೋಣ ಅಲ್ಲ ಅಣ್ಣ ಬಂದ್ರೆ ಏನಾಯ್ತದಂತ ನಿಮ್ ಪ್ರಾಬ್ಲಮ್ ಸೊ ಬಿಡುಗರು ಯಾಕಪ್ಪ ಬಂದ್ರೆ ಏನಾಗುತ್ತೆ ಪೊಲೀಸರು ಹಿಡಿತಾರಂತನಾ ಅಲ್ಲ ಯಾಕೆ ನನಗೆ ತೊಂದರೆ ಕೊಡ್ತೀರ ನೀವು ನೀವ್ಯಾರು ನನಗೆ ಗೊತ್ತಿಲ್ಲ ನಾವ್ಯಾರು ನಾನ್ಯಾರು ನಿಮಗೆ ಗೊತ್ತಿಲ್ಲ ಬಿಟ್ಟು ಬಿಡು ಗುರು ಸಹಾಯ ಮಾಡು ಗುರು ಮನುಷ್ಯರಿಗೆ ಸಹಾಯ ಮಾಡ್ಕೊಳ್ಳಿ ಯಾರಿಗೆ ಮಾಡ್ಕೊಂತಾರ ಗುರು ನೀನ್ ಹೇಳು ಗುರು ನೀನು ಗುರು ನಾನ್ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ ಇವಾಗ ಬೇಡ ಬೇಡ ಅಣ್ಣ ಕಾಸು ಬೇಕು ಗ್ಲಾಸ್ ಬೇರೆ ಮಳೆ ಬಂದ್ರೆ ನೀರೆಲ್ಲ ಹೊರಡೆ ಬರ್ತದೆ ತೆಗಿಲ್ಲ ನಾ ಹೊಡೆದಾಕ್ತೀನಿ ಇವಾಗ ಹೌದಾ ತೆಗೆದು ಬಿಡೋಣ ಅಂತೀರಾ ತೆಗಿ ಗುರು ಬೇಡವಾ ಬೇಡ ತೆಗಿ ಗುರು ನಾ ಕೆಲ್ಸಕ್ಕೆ ಹೋಗ್ಬೋ ತೆಗಿ ಗುರು ನನಗೆ 1 ನಿಮಿಷ ಲೇಟರ್ ವಾಪಸ್ ಕಳಿಸ್ತಾರೆ ಕೆಲ್ಸದಿಂದ ಹೌದಾ ಸರಿ ಎಲ್ಲಿರೋದು ಕೆಲಸ ಕೆಲಸ ಎಲ್ಲಾರ ಅಲ್ಲಿ ಬೇಡ ತೆಗಿ ಅಲ್ಲೇ ಬಿಟ್ಬಿಡ್ತೀನಿ ಬೇಡ ಬೇಡ ನಾನು ಎಲ್ಲೂ ಬಿಡ್ಬೇಡ ನಾನು ಇಲ್ಲೇ ಹೇಳ್ಕತ್ತೀನಿ ತೆಗಿ ಬೇಡ ನಾನು ಇಲ್ಲೇ ಹೇಳ್ಕತ್ನಿ ಏನ್ ಬೀಗ ಕೊಡ್ಬೇಕಾ ಬೀಗೆಲ್ಲ ಓಪನ್ ಮಾಡಿದ್ನ ಓಪನ್ ಮಾಡು ಗುರು ನನಗೆ ಲೇಟ್ ಆಗಿದೆ ನನ್ ಕರ್ಮ ಬೇಡ ಬೇಡ ಅಲ್ಲಿ ಯಾರು ನಿಮ್ ಫ್ರೆಂಡ್ ಯಾರು ಕಳಿಸ್ತೀರಾ ಆಮೇಲೆ ಕಳಿಸ್ತೀನಿ ತೆಗಿ ಹೇಳ್ತೀನಿ ಈಗ ನಿಮ್ ಫ್ಯಾಕ್ಟ್ರಿ ಹತ್ರ ಹೋಗೋಣ ಅಲ್ಲಿ ಯಾರನ್ನ ನಿಮ್ ಫ್ರೆಂಡ್ ನ ಕೊಂಡಿಸ್ಬಿಟ್ಟು ನೀವು ಇಳಿದು ಬಿಡಿ ತೆಗಿ ಗುರು ನೀನ್ ಹೇಳ್ತೀನಿ ನಾನು ಸರಿನಾ ತೆಗಿ ಗುರು ಬೇಡ ತೆಗಿಯಪ್ಪ ನೀನು ತೆಗಿದೇವ್ರು
ತೆಗೆದ್ಬಿಡ್ಲಾ? ತೆಗಿ ಗುರು. ಮತ್ತೆ ಅವಳನ್ನೇನ್ ಮಾಡೋಣ ಅಂತೀರಾ? ಸೊ ತೆಗಿಯಪ್ಪ. ಅವಳನ್ನೇನ್ ಮಾಡೋಣ ಅಂತೀರಾ? ಏನಾದ್ರು ಮಾಡ್ಕೊಳ್ಳೋ ತೆಗಿ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಆಯ್ತು. ತೆಗಿ ಗುರು. ಮುಳ್ಳಂಗಿ ಸಾರು ವಾಸನೆ ಬರ್ತೈತೆ. ಮುಳ್ಳಂಗಿ ಸಾರ? ಮುಳ್ಳಂದಿ ಸಾರು. ಮುಳ್ಳಂದಿ ಅಲ್ಲ, ಮುಳ್ಳಂಗಿ. ಸೊ ತೆಗಿ ಗುರು. ವಾಸನೆ ಸಕ್ಕದಾಗ ಬರ್ತದೆ ಅಣ್ಣ. ನಿಮ್ಮ ಮನೆಯವ್ರು ಮಾಡೋದ? ಅದೃಷ್ಟ ಅಡ್ಗೆ ಮಾಡಕ್ಕೂ ಬರಲ್ಲ ಅಣ್ಣ. ಏನ್ ಘಮ ಘಮ ಅಂತೈತೆ ಅಣ್ಣ ವಾಸನೆ ಮುಳ್ಳಂಗಿ ಸಾರು. ಸರಿ ಅಣ್ಣ, ಹೋಗೋಣ ಬಿಡೋಣ. ಬಿಡೋಣ. ನಾನ್ ಬರಲ್ಲ. ತೆಗಿ ಗುರು. ಪಕ್ಕನಾ? 100% ನೋಡ್ಬೇಕಾರೆ 50 ಲಕ್ಷ ಬೇಕಾದ್ರೆ ಕೊಡ್ತೀನಿ. ನನಗೆ 1 ಕೋಟಿ ಕೊಟ್ಟರು ಬರಕಲ್ಲ. ಇಲ್ಲ, ಫ್ಲಾಟ್ ಬರ್ದ್ಕೊಟ್ಬಿಡ್ತೀನಿ ಬೇಕಾರೆ ನಿನ್ಗೆ. ಬರ್ಕೊಡ ಅಂತ ತೆಗಿ. ಬೇಡವಾ? ಬೇಡ. ತೆಗಿ ಗುರು. ಸರಿ, ಕೈ ಕೊಡಿ. ನೀ ಬರಲ್ವಾ? ನಿಜವಾಗ್ಲೂ ಬರಲ್ಲ. ಸರಿ, ನೀವು ಬರಬೇಡಿ. ಇಷ್ಟೊತ್ತು ಮಾಡಿದ್ದೆ ತಮಾಷೆ. ಇಲ್ಲಿ ಕ್ಯಾಮ್ರಾ ಇದೆ. ಇದು ಕಾಮಿಡಿ ಪ್ರೋಗ್ರಾಮ್. ಬಾಡಿ ಇಲ್ಲ, ಎಂಥದ್ದು ಇಲ್ಲ. ಏನಕ್ಕೆ ಈ ಥರ ಮಾಡೋದಂದರೆ, ಗುರುತು ಪರಿಚಯ ಇಲ್ದಿರೋರು ಕಾರ್ಗಳೆಲ್ಲ ಹತ್ತಬಾರ್ದು. ಹತ್ತಿದ್ರೆ ಈ ಥರ ಏನಾದ್ರು ತೊಂದರೆಗಳಾಗುತ್ತೆ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಬೇಕು ಅಂತ ಸಂದೇಶ ಕೊಡೋಕ್ಕೆ ಈ ಥರ ಮಾಡಿದ್ದು. ಸರಿನಾ? ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ದಯವಿಟ್ಟು ಗುರುತು ಪರಿಚಯ ಇಲ್ದಿರೋರು ಕಾರ್ಗಳೆಲ್ಲ ಹತ್ತಬೇಡಿ. ನನ್ನ ಜೀವನದಲ್ಲಿ ಹತ್ತಲ್ಲ ಬಿಡಬ್ರು. ಅಲ್ಲ, ಇಲ್ಲಿ ಬೇರೆಯವ್ರಿಗೆ ಹೇಳೋಣ. ಒಂದ್ಸಲಿ ಇಲ್ಲಿ ಹೇಳ್ಬಿಡಿ, ಇಳಿಸ್ಬಿಡಿ. ಇಲ್ಲಿ ಹೇಳ್ಬಿಟ್ಟು ಇಳಿದ್ಬಿಡಿ ಅಷ್ಟೇ. ದಯವಿಟ್ಟು ಹೇಳಿ, ನಾನು ಹೇಳ್ದಂಗೆ ಹೇಳಿ. ದಯವಿಟ್ಟು ಗುರುತು ಪರಿಚಯ ಇಲ್ದಾರ ಕಾರಿಗೆ ಯಾರು ಹತ್ತಕ್ ಹೋಗ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ. ಹುಷಾರಾಗಿರಿ. ಯಾಕಂದ್ರೆ ಇವಾಗ ಈ ತರ ಹತ್ತಿಸ್ಕೊಂಡ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಹಾರ್ಟ್, ಕಿಡ್ನಿ, ಕಣ್ಣೆಲ್ಲ ಎತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ನಾ ಪರಿಸ್ಥಿತಿ. ಸೊ ಹಂಗಾಗಿ ಈ ತರ ಜಾಗದಲ್ಲಿ ಹುಷಾರಾಗಬೇಕು ಜನ ಅಂದ್ಬಿಟ್ಟು ಈ ತರ ಮಾಡಿದ್ದು. ಸೊ ಹಂಗಾಗಿ ವೈಟ್ ಬೋರ್ಡ್ ಗಾಡಿಗಳು ಯಾರು ಹತ್ತಬೇಡಿ. ಅಣ್ಣನಿಂದ ಒಂದು ಸಂದೇಶ. ಸೊ ನಿಮ್ಗೆ ನಾವು ಬೆಳಗ್ಗೆ ಬೇಜಾರು ಮಾಡಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಆಯ್ತು. ಮಧ್ಯಾಹ್ನ ಒಂದು ಊಟ